ಈ ವಿಡಿಯೋದಲ್ಲಿ ಎಕ್ಸ್ಪೋನೆಂಟ್ಗಳೇನು ಅಂದರೆ ಹೇಳ್ತೀನಿ. ಎಕ್ಸ್ಪೋನೆಂಟ್ ಏನು ಅಂದರೆ ಯಾವುದೇ ನಂಬರ್ನ ಅದರಿಂದನೇ ಗುಣಿಸೋಕ್ಕೆ ಶುರು ಮಾಡಿದ್ರೆ ಎಷ್ಟೋ ಸತಿ ಅದನ್ನು ಎಕ್ಸ್ಪೋನೆಂಟು, ಮತ್ತು ಇದನ್ನು ಪವರ್ ಅಂತ ಕರೀತಾರೆ. 2 ಪವರ್ 5 ಅಂದರೆ 2ನ 5 ಸತಿ ಗುಣಿಸ್ಬೇಕು ಅದರಿಂದ. ಇವಾಗ ನಿಜವಾಗಿ ಎಕ್ಸ್ಪೋನೆಂಟ್ ಅಂದರೆ ಹೆಂಗೆ ಬರ್ತೋ ಅದನ್ನು ಪೂರ್ತಿಯಾಗಿ ಹೇಳ್ತೀನಿ. ಫಸ್ಟ್ ಏನು ಮಾಡ್ದೆ, ಮನುಷ್ಯ ಲೆಕ್ಕ ಮಾಡೋಕ್ಕೆ ಶುರು ಮಾಡ್ದೆ. ಏನು ಎಷ್ಟೈತೆ ಅಂತ ಇದಕ್ಕೆ ಲೆಕ್ಕ ಹಾಕೋಕ್ಕೆ ಶುರು ಆದ. ಫಸ್ಟ್ ಎಣ್ಸೋಕ್ಕೆ ಶುರು ಆಯ್ತಾನೆ. ಯಾವುದು ಸೇಬ್ಗಳಿರ್ತದೆ, ಎಷ್ಟು ಸೇಬ್ ಐತೆ, 1 2 3 4 5 ಈ ಥರ ಸೇಬ್ ಎಣಿಸ್ತಾನೆ. ಆಮೇಲೆ ಇನ್ನೊಂದು ಸತಿಯಲ್ಲಿ ಕುರಿಗಳಿದ್ರೆ ಅದು ಎಣಿಸ್ತಾನೆ, 1 2 3 4 5 6 7. ಕಲ್ಲುಗಳಿದ್ರೆ ಇಷ್ಟಿಷ್ಟಪ್ಪ ಕಲ್ಲುಗಳು ಎಣಿಸ್ತಾನೆ, 1 2 3 4 5 8 ಈ ಥರ 15 ತನಕ. ಈ ಥರ ಬೇರೆ ಬೇರೆ ನಂಬರ್ಗಳನ್ನ ಎಣ್ಸೋಕ್ಕೆ ಶುರು ಮಾಡ್ತಾನೆ. ಈ ಥರ ಎಣ್ಸೋಕ್ಕೆ ಶುರು ಮಾಡಿದಾಗ ಏನಾಯ್ತಾರೆ, ಎಣ್ಸಿರೋ ನಂಬರ್ಗಳನ್ನ ಕೂಡೋಕ್ಕೆ ಶುರು ಮಾಡ್ತಾನೆ. ಆ ಎಣ್ಸಿರೋ ನಂಬರ್ಗಳು ಜೋಡಿಸೋಕ್ಕೆ ಶುರು ಆದಾಗ ಅದು ಕೂಡೋದು ಅಂತ ಆಯ್ತದೆ. ಕೂಡ್ಸೋದೇನಾಗಿರ್ತದೆ, ಎಣ್ಸೋದಕ್ಕಿಂತ ದೊಡ್ಡದಾಗಿರ್ತದೆ. ಕೂಡಿಸ್ತಾ ಹೋದಾಗ ಅದು ದೊಡ್ಡದಾಯ್ತದೆ. ಈ ಕೂಡೋದನ್ನ ಎಷ್ಟೋ ಸತಿ ಮಾಡೋದನ್ನ ಗುಣಿಸೋದು ಅಂತ ಹೇಳ್ತಾರೆ. ಯಾವ ಥರ ಅಂದರೆ 3 ಟೈಮ್ಸ್ ಆಫ್ 8 ಅಂದರೆ 3ನ 8 ಸತಿ ಗುಣಿಸ್ಬೇಕು. 3 + 3 + 3 + 3 + 3 5 ಸತಿ, ಇನ್ನೂ 3 ಸತಿ. ಈಗ ಎಷ್ಟು ಸತಿ ಆಯಿತು, 8 ಸತಿ ಆಯಿತು. 3ನ 8 ಸತಿ ಗುಣಿಸೋದು ಅಂತ. 17 ಟೈಮ್ಸ್ ಆಫ್ 2 ಅಂದರೆ 17ನ 2 ಸತಿ, 17ನ 17 + 17 ಅಂತ 2 ಸತಿ ಕೂಡೋದು. ಅದೇ ಥರ 9 ಟೈಮ್ಸ್ ಆಫ್ 8 ಅಂದರೆ 9 + 9 + 9 + 9 ಈ ಥರ 8 ಸತಿ 9ನೇ ಕೂಡೋದು. ಇದೇ ಥರ ಬೇರೆದು ಗುಣಿಸೋದು ಅಂದರೆ ಆ ಒಂದು ನಂಬರ್ನ ಅಷ್ಟು ಸತಿ ಕೂಡೋದು ಅಂತ ಲೆಕ್ಕ. 3 4 ಅಂದರೆ 3ನ 4 ಸತಿ ಕೂಡೋದು ಅಂತ. 3 3 3 3. ಅದೇ ಥರ ಇನ್ನೊಂದು 2 6 ಅಂದರೆ 2ನ 6 ಸತಿ ಕೂಡೋದು ಅಂತ ಲೆಕ್ಕ. ಇದೇ ಥರ ಬೇರೆದು ಜಾಸ್ತಿ ಸತಿ ಕೂಡೋದನ್ನ ಗುಣಿಸೋದು ಅಂತ ಕರೀತಾನೆ. ಎಣ್ಸೋದಾಯಿತು, ಎಣ್ಸೋದನ್ನ ಸೇರ್ಸೋಕ್ಕೆ ಕೂಡೋದಾಯಿತು, ಕೂಡೋದನ್ನ ಒಟ್ಟೊಟ್ಟಿಗೆ ಸೇರಿಸಿದಾಗ ಗುಣಿಸೋದಾಯಿತು. ಆ ಥರ ಗುಣಿಸೋದನ್ನ ಒಟ್ಟೊಟ್ಟಿಗೆ ಸೇರಿಸೋದಾಗ ಇದು ಎಕ್ಸ್ಪೋನೆಂಟ್ ಅಂತ ಆಯ್ತದೆ. ಈ ಎಕ್ಸ್ಪೋನೆಂಟ್ ಅಂತ ಆದಾಗ ಆ ಗುಣಿಸಿರೋದನ್ನ ಒಟ್ಟಿಗೆ ಸೇರಿಸೋದು. 2 ಪವರ್ 5 ಅಂದರೆ 2ನ 5 ಸತಿ ಗುಣಿಸ್ಬೇಕು. ಅದೇ ಥರ 3 ಪವರ್ 8 ಅಂದ್ರೇನು, 3ನ 8 ಸತಿ ಗುಣಿಸ್ಬೇಕು. 1 2 3 4 5 6 7 8. ಅದೇ ಥರ ಇನ್ನೊಂದು 9 ಸ್ಕ್ವೇರ್ ಅಂದರೆ 9ನ 2 ಸತಿ ಗುಣಿಸ್ಬೇಕು. ಅದೇ ಥರ 10 ಕ್ಯೂಬ್ ಅಂದರೆ 10ನ 3 ಸತಿ ಗುಣಿಸ್ಬೇಕು. ಈ ಥರ ಯಾವಾಗ ನಂಬರ್ನ, ಬೇಸ್ ನಂಬರ್ನ ಗುಣಿಸೋದನ್ನ ಎಷ್ಟೋ ಸತಿ ಒಂದು ನಂಬರಲ್ಲಿ ಬರೆಯೋದಾಯ್ತದೋ ಅವಾಗ ಅದು ಎಕ್ಸ್ಪೋನೆಂಟ್ ಅಂತ ಆಗೋಕ್ಕೆ ಶುರು ಆಯಿತು. ಇವಾಗ ಸಿಂಪಲಾಗಿ ಮಾಡ್ಬೋದು. ಇದು 5 ಕ್ಯೂಬ್ ಅಂದ್ರೇನು, 5ನ 3 ಸತಿ ಗುಣಿಸ್ಬೇಕು. 5 ಟೈಮ್ಸ್ ಆಫ್ 5 ಟೈಮ್ಸ್ ಆಫ್ 5 ಅಂತ. 5 5 25, 25 5 125. ಈ ಎಕ್ಸ್ಪೋನೆಂಟಲ್ಲಿ ಏನಾಯ್ತದೆ ಅಂದರೆ ಚಿಕ್ಕ ನಂಬರು ಅದನ್ನೇ ಗುಣಿಸೋದ್ರಿಂದ, ಎಷ್ಟೋ ಸತಿ ಗುಣಿಸೋದ್ರಿಂದ ತೀರಾ ದೊಡ್ಡದಾಗೋಯ್ತದೆ. ಇಲ್ಲಿ 2 ಪವರ್ ಆಫ್ 5 ಅಂದರೆ ಹೆಂಗಾಯ್ತದೆ, 2 2 4 4 2 8 8 2 16 16 2 32 ಅಂತ ಆಯ್ತದೆ. ಅಲ್ಲಿಗೆ ಇದು 2 ಪವರ್ ಆಫ್ 5 ಅಂತ. ಈ 10 ಕ್ಯೂಬ್ ಅಂದ್ರೇನು, 10ನ 3 ಸತಿ ಗುಣಿಸೋದು. 10 100 100 1000 ಈ ಥರ 1000 ಅನ್ನೋದಾಗಿರ್ತದೆ. ಆ ಥರ ಎಕ್ಸ್ಪೋನೆಂಟ್ ಮಾಡಿದಾಗ ಯಾವುದೋ ನಂಬರು ತೀರಾ ದೊಡ್ಡದಾಗೋಯ್ತದೆ. ಅದೇ ಥರ ನೆಗೆಟಿವ್ ಎಕ್ಸ್ಪೋನೆಂಟ್ ಮಾಡಿದ್ರೆ ತೀರಾ ಚಿಕ್ಕದಾಯ್ತದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ. ಈ ಥರ ಎಕ್ಸ್ಪೋನೆಂಟಲ್ಲಿ ತೀರಾ ದೊಡ್ಡದಾಗಿರೋದ್ರಿಂದ ಈ ಥರ ಪೆಮ್ಡಾಸ್ ರೂಲ್ ಅಂತ ಇರ್ತದಲ್ಲ, ಹಿಂಗೆ ಮಲ್ಟಿಪಲ್ ಸೈನ್ ಬರೋದು, ಡಿವೈಡ್ ಮಾಡೋದು, ಕೂಡೋದು, ಕಳಿಯೋದು, ಹಿಂಗಿದ್ದಾಗ, ಈ ಥರ ಇದ್ದಾಗ ಎಕ್ಸ್ಪೋನೆಂಟ್ಗೆ ಎಲ್ಲದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರ್ತದೆ. ಬ್ರ್ಯಾಕೆಟ್ ಅಂದರೆ ಪ್ಯಾರಂಥೆಸಿಸ್, ನಮ್ಗೆ ಬೇಕಿರೋದು ಫಸ್ಟ್ ಮಾಡ್ಕೋಬೇಕು. ಇನ್ನು ಮಾಮೂಲಿಯಾಗಿ ಕೊಟ್ಟಿರೋದ್ರಲ್ಲಿ ಎಕ್ಸ್ಪೋನೆಂಟ್ಗೆ ಎಲ್ಲದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರ್ತದೆ. ಅದ್ರ ನೆಕ್ಸ್ಟು ಗುಣಿಸೋದು, ಭಾಗ ಮಾಡೋದಿರ್ತದೆ. ಅದ್ರ ನೆಕ್ಸ್ಟು ಕೂಡೋದು, ಕಳಿಯೋದಿರ್ತದೆ. ಯಾಕೆಂದರೆ ಎಕ್ಸ್ಪೋನೆಂಟಲ್ಲಿ ತೀರಾ ದೊಡ್ಡದು ಚಿಕ್ಕದಾಯ್ತದೆ. ಇದರಲ್ಲಿ ಅದಕ್ಕಿಂತ ಒಂಚೂರು ಕಡಿಮೆ ದೊಡ್ಡದು ಚಿಕ್ಕದಾಯ್ತದೆ ಮಲ್ಟಿಪ್ಲೈ ಡಿವೈಡಲ್ಲಿ. ಇದರಲ್ಲಿ ಸ್ವಲ್ಪ ಇದಾಯ್ತದೆ ಕೂಡೋದು. 10 20 + 30 ಅಂತ ಮಾಡಿದ್ರೆ 50 ಆಯ್ತದೆ. ಅದೇ ಗುಣಿಸೋದು ಮಾಡಿದಾಗ 10 ಟೈಮ್ಸ್ ಆಫ್ 20 ಅಂದರೆ 200 ಆಯ್ತದೆ. 200 ಟೈಮ್ಸ್ ಆಫ್ 30 ಅಂದರೆ 600 6000 ತನಕ ಆಗಿರ್ತದೆ. 200 ಟೈಮ್ಸ್ ಆಫ್ 30 6000 ತನಕ. ಅದೇ ಎಕ್ಸ್ಪೋನೆಂಟಲ್ಲಿ 10 ಪವರ್ ಆಫ್ 20 ಅಂದರೆ 10ನ 20 ಸತಿ ಗುಣಿಸೋದಾಗಿ 1 ಮುಂದೆ 20 0 ಎಷ್ಟೋ ಕೋಟಿಗಟ್ಟಲೆ ಆಗೋಯ್ತದೆ. ಹಂಗಾಗಿ ಎಕ್ಸ್ಪೋನೆಂಟ್ಗೆ ಜಾಸ್ತಿ ವ್ಯಾಲ್ಯೂ ಇರ್ತದೆ ಯಾವಾಗಲೂ. ಬಾಯ್.